ನಮಸ್ತೆ. ಸೊಕ್ಕೆ ಗ್ರಾಮಸ್ಥರಿಗೆ ಒಂದು ವಿಷಯ. ನಮ್ಮಲ್ಲಿ ಈಗ ಬಯಲ್ಗಟ್ಟೆದೊಂದು ಮೋಟ್ರು 25 ಲೇನ್ ಅಂತ ಹತ್ತತ್ರ, ಮತ್ತೆ ಇಲ್ಲಿ ಅಂಬೇಡ್ಕರ್ ಸಮುದಾಯ ಭವನದ ಹತ್ರ 25 ಲೇನ್ ಹತ್ತತ್ರ ತುಂಬ ಆಳವಾದ ನೀರು ಎತ್ತುತ್ತಾ ಇದ್ದೀವಿ. ಗಡಸು ನೀರಿದೆ. ಆ್ಯಕ್ಚುಲಿ ಕೆರೆ ಹತ್ರನ 5 ಲೆಂತಲ್ಲಿ ನೀರು ಹೊಡೆಯುತ್ತೆ. ಕೆರೆ ಹತ್ರ ಪೈಪ್ ಲೈನ್ ಇದೆ ನೋಡಿ. ಈ ಪೈಪ್ ಲೈನ್ ಏನಾಗಿದೆ, 3 ಇಂಚು ಪೈಪ್ ಲೈನು. ತುಂಬ ಸ್ಟ್ರೆಂತ್ ಇದೆ. 10 kg ಅಂತಾರಲ್ಲ, ಈ ಥರ ಸ್ಟ್ರೆಂತ್ ಇದೆ. ಇದು ಜಮೀನೊಬ್ಬರು ಬೇರೆಯವ್ರು ತಗೊಂಡು ಮಣ್ಣು ಹೊಡಿಬೇಕಾದ್ರೆ ಈ ರೀತಿ ಆಗೋಗ್ಬಿಟ್ಟಿದೆ. ಈಗ ನಾವು ಸೊಲ್ಯೂಷನ್ ನೋಡೋಣ. ಗುದ್ದಾಡೋದು ಜಗಳಾಡೋದಕ್ಕಿಂತ ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ನಿಮಗೆ ಹೇಳಿದ್ವು ಹಾರ್ಡ್ ವಾಟ್ರ್ ಬೇಡ, ಸಾಫ್ಟ್ ವಾಟ್ರ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಅಂದರೆ ಕೆಲವರು ವಾಷಿಂಗ್ ಮಿಷಿನ್ಗಳು, ಕೂಲರ್ಗಳು ಎಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನೀವು ತಂದಿರ್ತೀರ. ಹಾಗಾಗಿ ಈ ಪೈಪ್ ಏನಿದೆ ಇದನ್ನು ಕನೆಕ್ಟ್ ಮಾಡ್ಕೊಂಬಿಟ್ರೆ ಮೇಲೆ ಒಂದು 2-3 ತಕ್ಕ ಪ್ಯಾಚ್ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ವಾಟರ್ ಮ್ಯಾನ್ ಅಲ್ಲಿದ್ದಾರೆ. ಅದನ್ನು ರೆಡಿ ಮಾಡ್ಕೊಂಡ್ರೆ ನಿಮಗೆ ಸಾಫ್ಟ್ ವಾಟರ್ ಬರುತ್ತೆ. ಅಂದರೆ ಗಡಸು ನೀರಲ್ಲ, ಉತ್ತಮವಾದ ನೀರು ಬರುತ್ತೆ. ಮತ್ತು 5 ಲೆಂತಲ್ಲಿ ನೀರು ತದ್ರಿಂದ ನಮಗೇನಾಗುತ್ತೆ ಅಂದರೆ ಮೋಟ್ರ್ ಎತ್ತಿ ಬಿಡೋದು ಉಳಿಯುತ್ತೆ. ಜೊತೆಲಿ 5 ಲೆಂತಲ್ಲಿ ಒಳ್ಳೆ ನೀರು ಸಿಗುತ್ತೆ. ಮೋಟ್ರಿಗೂ ಎತ್ತೆ ಆಗಲ್ಲ. ಕರೆಂಟು ಉಳಿತಾಯ ಆಗುತ್ತೆ. ಡಬಲ್ ಕೇಬಲ್ ಬೇಕು, 10 HP ಬೇಕು, ಅವೆಲ್ಲವೂ ಉಳಿಯುತ್ತೆ ಈ ಮೋಟ್ರನ್ನ ನಾವು ರನ್ ಮಾಡ್ಕೊಂಡ್ರೆ. ಹಾಗಾಗಿ ಈ ಒಂದು ಕೆಲಸ ಮಾಡೋದಕ್ಕೆ JCB ಇದು ಒಂದು 2 ಅವರ್ ಕೆಲಸ ಆಗ್ಬೋದು. ಮತ್ತು ಪೈಪ್ಲೈನು ಇದು ಮಾಡ್ಕೊಂಬಿಡೋಣ ಅಂತ ಅಷ್ಟು ಅದನ್ನು ಹೇಳಿದ್ರೆ ಅದು ಮಾತ್ರ ಅವರು ವಿಷಯ ನಿಮ್ಮ ಗಮನಕ್ಕಿರಲಿ. ಯಾಕೆಂದರೆ ಇದು ನಿಮ್ಮದೇ ಬಂದಿದ್ದು. ಹಂಗೆ ಎಲ್ಲೆಲ್ಲಿ ದುಡ್ಡು ಆಗುತ್ತೋ ಅಲ್ಲಿ ದುಡ್ಡು ಉಳಿಸಿದ್ರೆ ತುಂಬ ಅಭೂತಪೂರ್ವವಾಗಿ ನಮ್ಮ ನಿಮ್ಮದೇ ಆದ ಟ್ಯಾಕ್ಸ್ ಮನಿ ಕ್ಲೀನಾಗಿ ಖರ್ಚಾಗುತ್ತೆ. ಇದು ನಿಮ್ಮ ಮಾಹಿತಿಗಿರಲಿ. ಇದು ಯಾರದೇ ಜಮೀನಲ್ಲಿ ಒಂದು ಸೈಟ್ ಇದೆ ಅಂದರೆ ಸ್ವಲ್ಪ ನೋಡಿ ಮಾಡೋದು ಉತ್ತಮ. ಹಾಗಾಗಿ ಇದು ನಮ್ಮೂರು, ನಮ್ಮ ಜವಾಬ್ದಾರಿ ಎಲ್ಲರಿಗೂ ಬರಬೇಕು. ಇವೆಲ್ಲರೂ 1-2-3 ಪೈಪಿಗೆ ನೀರು ಹಾಕ್ತಿದ್ರು, ಅದನ್ನ ಮಾಡ್ತಾಯಿದ್ರು. ಅದನ್ನು ಕಡೆ ಅಂತ ಬಳಸೋ ಅಂಥದ್ದು ಅದನ್ನೆಲ್ಲ ಹೇಳಿದ್ದೀವಿ. ಜವಾಬ್ದಾರಿ ತಾಂತೀವಿ. ಆಯಿತು, ನಮ್ಮ ತಪ್ಪನ್ನು ತಪ್ಕೊಂಡಿದ್ದಾರೆ. ಸಾಫ್ಟ್ ನೀರು ಕೆಲವರೆಲ್ಲ ಕೇಳಿದ್ರಿ, ಅದಕ್ಕೋಸ್ಕರನ ಇದನ್ನ ರೆಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇನ್ನು ನೋಡೋಣ, ಅದೆಲ್ಲ ಕೆಲಸ ಆಗುತ್ತೆ. ಆದಮೇಲೆ ನಿಮಗೆ ಕುಡಿಯೋಕ್ಕೆ ಒಳ್ಳೆ ನೀರು ಮೇಯ್ನ್ ಅದೇ ಬೇಕಾಗಿರೋದು. ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ಎಷ್ಟೆಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಆಗುತ್ತೆ. ಧನ್ಯವಾದಗಳು.